ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು 2 ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ಎರಡೂ ಬಂದುಬಿಟ್ಟು ಡೇಟಾ ಎಂಟ್ರಿ ಜಾಬು. ಸೊ ಒಂದು ಬಂದುಬಿಟ್ಟು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ, ಇನ್ನೊಂದು ಬಂದುಬಿಟ್ಟು ಇನ್ ಆಫೀಸ್ಗೆ ಹೋಗಿ ಮಾಡೋ ಅಂಥ ಜಾಬು. ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ. ಯಾವ್ಯಾವ ಜಾಬು, ಯಾವ್ಯಾವ ಕಂಪ್ನಿದು ನೀವು ತಮ್ನೇಲಲ್ಲಿ ನೋಡಿರ್ತೀರ ಆಲ್ರೆಡಿ. ಸೊ ಯಾವ್ಯಾವ ಕಂಪ್ನಿ ಅಲ್ಲಿ ಮತ್ತು ಯಾವ್ಯಾವ್ದು ಏನು ಕ್ವಾಲಿಫಿಕೇಷನ್ ಕೇಳಿದ್ದಾರೆ ಅಂತ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ಮತ್ತು ಯಾವುದೇ ಜಾಬ್ಗೆ ಇಂಟ್ರೆಸ್ಟ್ ಇದೆ ಮತ್ತು ಎಲಿಜಿಬಲ್ ಇದ್ದೀರಾ ಆ ಜಾಬ್ಗೆ ಅಪ್ಲೈ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ನೋಡ್ಕೊಂಬರೋಣ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟು. ಫಸ್ಟ್ ಕಂಪ್ನಿ ಬಂದುಬಿಟ್ಟು ಗಿನಿ ಟ್ಯಾಲೆಂಟ್ ಅಂತ. ಸೊ ಇವರು ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ ಇವ್ರು ಹೈಯರ್ ಮಾಡ್ತಾ ಇರೋದು. ಸೊ ಅಬೌಟ್ ಅಸ್ ಅ ಕಂಪ್ನಿ ಬಗ್ಗೆ ನೋಡೋದಾದರೆ, ಗ್ಲೋಬಲ್ ಬ್ರ್ಯಾಂಡ್ ರ್ಯಾಂಕ್ಡ್ ಅಮಾಂಗ್ ದ ಟಾಪ್ 10 IT ರಿಕ್ರೂಟ್ಮೆಂಟ್ ಆ್ಯಂಡ್ ಸ್ಟಾಫಿಂಗ್ ಫ್ರಮ್ ವರ್ಲ್ಡ್. ಅಂದರೆ ಈಗ ದೊಡ್ಡ ದೊಡ್ಡ ಕಂಪ್ನಿಗಳಿರುತ್ತೆ ಅಂದ್ಕೊಳ್ಳಿ. ಅಂದರೆ ಇವರು ಸ್ಟಾಫಿಂಗ್ ಅಂದರೆ ಇವರು ಆ ಕಂಪ್ನಿಗಳಿಗೆ ಹೈಯರ್ ಮಾಡಿಕೊಡೋದು ಪೀಪಲ್ಗಳನ್ನ. ಅಂದರೆ ಸರ್ಚ್ ಮಾಡಿ ಎಲಿಜಿಬಲ್ ಸ್ಟೂಡೆಂಟ್ಗಳನ್ನ ಮತ್ತು ಅವ್ರನ್ನ ಇಂಟರ್ವ್ಯೂ ಮಾಡಿ ಕಂಪ್ನಿಗೆ ಕೊಡೋದು ಇವ್ರದ್ದು ಜಾಬು. ಈ ಥರ ಕಂಪ್ನಿ ಇವ್ರದ್ದು. ಸೊ ಇವ್ರದ್ದು ಬಿಗ್ MNC ಕಂಪ್ನಿನೇ. ಆಲ್ಮೋಸ್ಟ್ ಇವರು ಅಲ್ಲೂ 1000 to 5000 ವರ್ಕ್ ಮಾಡ್ತಿದ್ದಾರೆ. ಸೊ ಬಿಗ್ MNC ಕಂಪ್ನಿನೇ, ಏನು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಆಮೇಲೆ ಇವರು 11 ಕಂಟ್ರೀಸಲ್ಲಿ ಆಪರೇಟ್ ಮಾಡ್ತಿದ್ದಾರಂತೆ. 14 ಡಿಫ್ರೆಂಟ್ ನೇಷನಲ್ಲಿ ಇದ್ದಾರಂತೆ ಇವ್ರದ್ದು ವರ್ಕು. ಇವ್ರು ಯಾರು ರೋಲ್ಗೆ ಹೈಯರ್ ಮಾಡ್ತಿದ್ದಾರಪ್ಪ ಅಂದರೆ ಡೇಟಾ ಎಂಟ್ರಿ ಸ್ಪೆಷಲಿಸ್ಟು. ವಿ ಆರ್ ಸೀಕಿಂಗ್ ಡೀಟೇಲ್ ಓರಿಯೆಂಟೆಡ್ ಆ್ಯಂಡ್ ಹೈಲಿ ಆರ್ಗನೈಸ್ಡ್ ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ರೋಲು ಟು ಜಾಯ್ನ್ ಅವರ್ ಗ್ರೋಯಿಂಗ್ ಟೀಮ್. ಅಂದರೆ ಆ ಟೀಮ್ ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ಗೆ ನೋಡ್ತಿದ್ದಾರಂತೆ. ಇವ್ರು ಏನಂದರೆ, ಇನ್ ದಿಸ್ ರೋಲ್ ಯು ವಿಲ್ ಪ್ಲೇ ದ ಕೀ ಪಾರ್ಟ್ ಇನ್ ಮೇಂಟೈನಿಂಗ್ ಆ್ಯಂಡ್ ಇಂಪ್ರೂವಿಂಗ್ ದ ಅಕ್ಯುರೇಸಿ ಆಫ್ ಅವರ್ ಡೇಟಾ ವಿಚ್ ಪವರ್ ದ ಇನ್ಸೈಟ್ ಆ್ಯಂಡ್ ಸರ್ವಿಸ್ ವಿ ಡೆಲಿವರ್ ಟು. ಅಂದರೆ ಯಾವ್ಯಾವ ಕಸ್ಟಮರ್ಸ್, ಒಬ್ಬೊಬ್ರದ್ದು ರಿಕ್ರೂಟ್ಮೆಂಟ್ ಅಂದರೆ ಎಂಪ್ಲಾಯೀಸ್ಗಳದ್ದು ಎಷ್ಟು ಜನ ರೆಸ್ಯೂಮೆ ಸೆಲೆಕ್ಟ್ ಆಗಿದೆ, ಎಷ್ಟು ಜನ ಫಸ್ಟ್ ರೌಂಡ್ ಸೆಲೆಕ್ಟ್ ಆಗಿದ್ದಾರೆ, ಅದೆಲ್ಲ ಡೇಟಾ ಎಂಟ್ರಿ ಮಾಡಬೇಕು ನಾವು ಅಂತ ಹೇಳ್ತಿದ್ದಾರೆ. ಇನ್ನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಈ ಜಾಬಲ್ಲಿ ನೋಡೋದಾದರೆ, ಅಕ್ಯುರೇಟ್ಲಿ ಇನ್ಪುಟ್, ಅಪ್ಡೇಟ್ ಆ್ಯಂಡ್ ಮೇಂಟೈನ್ ಡೇಟಾ ಇನ್ ಅವರ್ ಸಿಸ್ಟಮ್. ಅಂದರೆ ಫಸ್ಟು ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗೋದು ಒಂದು 100 ಜನ ಅಂದ್ಕೊಳ್ಳಿ. ಅದರಲ್ಲಿ ಫಸ್ಟ್ ಅಸೆಸ್ಮೆಂಟ್ ತಗೋತಾರೆ. ಅಸೆಸ್ಮೆಂಟಲ್ಲಿ ಪಾಸ್ ಆಗೋರು ಒಂದು 50 ಜನ. ಹಂಗೆ ಫಿಲ್ಟರ್ ಆಗೋದನ್ನೆಲ್ಲ ಅಕ್ಯುರೇಟಾಗಿ ಅಪ್ಡೇಟ್ ಮಾಡ್ತಾ ಇರಬೇಕು. ಯಾವ ಕಂಪ್ನಿಗೆ ಎಷ್ಟು ಜನ ಕಳಿಸಿದ್ವಿ, ಯಾವ ಥರ ರಿಕ್ರೂಟ್ ಮಾಡಿದ್ರಿ, ಮತ್ತು ಯಾವ್ಯಾವ ಸೋರ್ಸಿಂದ ನಾವು ಇದು ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಎಂಪ್ಲಾಯಿಗಳದ್ದು ಡೀಟೇಲ್ಸ್ ತೊಗೊಂಡ್ವಿ ಅಂತ ನಾವು ಅಪ್ಡೇಟ್ ಮಾಡಬೇಕಿಲ್ಲಿ. ಮತ್ತು ವೆರಿಫೈಂಡ್ ವ್ಯಾಲಿಡೇಟ್ ಡೇಟಾ ಟು ಎನ್ಶೋರ್ ಇಟ್ ಈಸ್ ಅಕ್ಯುರೇಸಿ ಆ್ಯಂಡ್ ಕಂಪ್ಲೀಟ್ನೆಸ್ ಅಂತಂದರೆ ಒಂದ್ಸಲ ಎಂಟರ್ ಮಾಡಿಬಿಟ್ಟು ಸುಮ್ಮನೆ ಆಗಲ್ಲ, ಇನ್ನೊಂದು ಸಲ ವೆರಿಫೈ ಮಾಡಿ ನೋಡಬೇಕು ಏನಾರು ಕರೆಕ್ಟಾಗಿದೆಯಾ, ಏನೋ ಮಿಸ್ಟೇಕ್ ಮಾಡಿದ್ದೀವ ಅಂತ ನೋಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಆರ್ಗನೈಸ್ ಆ್ಯಂಡ್ ಮ್ಯಾನೇಜ್ ಲಾರ್ಜ್ ಡೇಟಾ ಸೆಟ್ ವಿತ್ ಎಫಿಷಿಯನ್ಸಿ ಆ್ಯಂಡ್ ಪ್ರಿಸಿಷನ್. ಅಂತಂದರೆ ಯಾವುದಲ್ಲೂ ಮಿಸ್ಟೇಕ್ ಆಗಬಾರ್ದು. ಮಿಸ್ಟೇಕ್ ಆದರೆ ಚೆನ್ನಾಗಿರಲ್ಲ. ಎಫಿಷಿಯನ್ಸಿ ಇರಬೇಕು ಆ ಡೇಟಾದಲ್ಲಿ, ನೋಡಿದ ತಕ್ಷಣ ಗೊತ್ತಾಗಬೇಕು ಎಲ್ಲ, ಆ ಥರ ಹೇಳಿದ್ದಾರೆ. ಮತ್ತು ಪ್ರೈವೇಸಿ ಆ್ಯಂಡ್ ಕಾನ್ಫಿಡೆನ್ಷಿಯಲ್. ಹೆಂಗಂದರೆ ಎಂಪ್ಲಾಯಿದು ಪ್ರತಿಯೊಂದು ಇರುತ್ತೆ, ಅವ್ರದ್ದು ಡೇಟ್ ಆಫ್ ಬರ್ತು, ಆಮೇಲೆ ಅವ್ರ ಸರ್ಟಿಫಿಕೇಷನ್ನು ಡೀಟೇಲ್ಸು, ಆಮೇಲೆ ಅವ್ರ ಫೋನ್ ನಂಬರ್ ಎಲ್ಲ. ಸೊ ಅದೆಲ್ಲ ಕಾನ್ಫಿಡೆನ್ಷಿಯಲ್ ಆಗಿ ನಾವು ಮೇಂಟೈನ್ ಮಾಡಬೇಕು. ಯಾರ ಹತ್ರನೂ ನಾವು ಇನ್ಫಾರ್ಮೇಷನ್ನ ಬಿಟ್ಕೊಡ್ಬಾರ್ದು ಅಂತ ಹೇಳ್ತಿದ್ದಾರೆ. ಮತ್ತು ಅಸಿಸ್ಟ್ ಇನ್ ಡೇಟಾ ಕ್ಲೀನಪ್ ಆ್ಯಂಡ್ ಮೈಗ್ರೇಷನ್ ಪ್ರಾಜೆಕ್ಟ್ ಆಸ್ ನೀಡೆಡ್. ಅಂತಂದರೆ ಅದೇ ಇವಾಗ ಒಂದು ಕಂಪ್ನಿಗೆ ಹೈಯರ್ ಮಾಡಬೇಕಾದ್ರೆ ಇಷ್ಟು ಜನ ಸೆಲೆಕ್ಟ್ ಆದರು, ಬಟ್ ಲಾಸ್ಟಲ್ಲಿ ಒಂದು 2 ಮೆಂಬರ್ಸ್ ಸೆಲೆಕ್ಟ್ ಆಗಿರ್ತಾರೆ. ಸೊ ಆಮೇಲೆ ಬಿಫೋರ್ ಇದ್ದಿದ್ದ ಡೇಟಾ ಎಲ್ಲ ರಿಮೂವ್ ಮಾಡಬೇಕು. ಸೊ ಡೇಟಾ ಕ್ಲೀನಿಂಗ್ದು ನಾವು ಇಷ್ಟು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಈ ಜಾಬಲ್ಲಿ. ಸೊ ಏನು ಕ್ವಾಲಿಫಿಕೇಷನ್, ಏನು ಸ್ಕಿಲ್ಸ್ ಬೇಕು ಜಾಬ್ಗೆ ಜಾಯ್ನ್ ಆಗೋಕ್ಕೆ, ಅಂದರೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ಅಂದರೆ, ಎಕ್ಸ್ಪೀರಿಯನ್ಸ್ ಇನ್ ಡೇಟಾ ಎಂಟ್ರಿ ಸಿಮಿಲರ್ ರೋಲ್. ಅಂದರೆ ಎಕ್ಸ್ಪೀರಿಯನ್ಸ್ ಇದ್ದರೆ ಗುಡ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ತಿದ್ದಾರೆ. ಮತ್ತು ಡೀಟೇಲ್ ಓರಿಯೆಂಟೆಡ್ ಇರಬೇಕು, ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರಬೇಕು ಅಂತ ಹೇಳ್ತಿದ್ದಾರೆ. ಮಾಮೂಲಿ ಡೇಟಾ ಎಂಟ್ರಿ ಮಾಡೋದು ಎಕ್ಸೆಲಲ್ಲಿ ಆಲ್ಮೋಸ್ಟ್ ಕಂಪ್ನಿಗಳಲ್ಲಿ. ಸೊ ಇವರು ಎಕ್ಸ್ಪೆಷಲಿ ಎಕ್ಸೆಲ್ಲು ಪ್ರೊಫಿಷಿಯನ್ಸಿನ ಡೇಟಾ ಎಂಟ್ರಿ ಸಾಫ್ಟ್ವೇರ್ ಅಂದರೆ ವರ್ಡು, ಎಕ್ಸೆಲ್ಲು ಚೆನ್ನಾಗಿ ಗೊತ್ತಿರಬೇಕು, ಎಕ್ಸೆಲ್ ಎಲ್ಲ ಯೂಸ್ ಮಾಡೋಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಎಬಿಲಿಟಿ ಟು ಮ್ಯಾನೇಜ್ ಟೈಮ್ ಎಫೆಕ್ಟಿವ್ಲಿ ಆ್ಯಂಡ್ ಮೀಟ್ ಡೆಡ್ಲೈನ್ಸ್. ಅಂದರೆ ಡೆಡ್ಲೈನ್ಸಲ್ಲಿ ನಾವು ಅದು ಪ್ರಾಜೆಕ್ಟ್ ಎಲ್ಲ ಅವ್ರಿಗೆ ಮಾಡಿಕೊಡ್ಬೇಕು. ಮತ್ತು ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಸೊ ಇಷ್ಟೇ ಕ್ವಾಲಿಫಿಕೇಷನ್, ಯಾವುದೇ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ, ಏನೂ ಕೇಳಿಲ್ಲ. ಸೊ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಇದು ಎಕ್ಸೆಲ್ ಸ್ಕಿಲ್ಲು ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಇದ್ದರೆ.
ಸೊ ಇವ್ರ ಜೊತೆ ವರ್ಕ್ ಮಾಡಿದ್ರೆ ಏನಂದರೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಆ್ಯಂಡ್ ಆಪ್ಷನ್ ಟು ವರ್ಕ್ ರಿಮೋಟ್ಲಿ ಅಂತಂದರೆ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮು. ಸೊ ಆಪರ್ಚುನಿಟಿ ಫಾರ್ ಪ್ರೊಫೆಷ್ನಲ್ ಗ್ರೋತ್, ಅಂದರೆ ನೀವು ಬೇರೆ ಸ್ವಿಚ್ ಆಗೋಕ್ಕೂ ಟೆಕ್ನಿಕಲ್ ಫೀಲ್ಡ್ಗೆ ಹೋಗ್ತೀನಿ ಅಂದ್ರೂ ಇದೇ ಕಂಪ್ನಿಲಿ ಆಪರ್ಚುನಿಟಿ ಕೂಡ ಇದೆ ಅಂತೆ. ಸೊ ಇವಾಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡ್ಕೊಂಬರೋಣ. ಕೊಟ್ಟಿರೋ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜು ಕರ್ಕೊಂಡೋಗುತ್ತೆ. ಗಿನಿ ಟ್ಯಾಲೆಂಟು ಡೇಟಾ ಎಂಟ್ರಿ ಸ್ಪೆಷಲಿಸ್ಟು. ಇಲ್ಲಿ ಈಸಿ ಅಪ್ಲೈ ಮೇಲೆ ಕ್ಲಿಕ್ ಮಾಡೋಣ. ಈಗ ಫಸ್ಟ್ ಪೇಜಲ್ಲಿ ಆ್ಯಸ್ ಯೂಶುವಲ್ ನಮ್ಮದು ಫೋನ್ ನಂಬರು, ಇಮೇಲ್ ಅಡ್ರೆಸ್ಸು ಮತ್ತು ರೆಸ್ಯೂಮನ್ನ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ ನಮ್ಮದು ಎಷ್ಟು ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಅಂತ ಕೇಳ್ತಿದ್ದಾರೆ. ಮತ್ತು ನೀವೇನಾರು ವರ್ಕ್ ಮಾಡ್ತಿದ್ರೆ ಆಲ್ರೆಡಿ ಎಷ್ಟು ಬರ್ತಿದೆ ಸ್ಯಾಲ್ರಿ ಅಂತ ಕೇಳ್ತಿದ್ದಾರೆ. ಎರಡಕ್ಕೂ 0 ಅಂತಲೇ ಹಾಕೊಳ್ಳೋಣ. ಸೊ ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡೋಣ. ಇವಾಗ ಸಬ್ಮಿಟ್ ಕೊಟ್ಟಾದಮೇಲೆ ಯುವರ್ ಅಪ್ಲಿಕೇಶನ್ ವಾಸ್ ಸೆಂಟ್ ಟು ಗಿನಿ ಟ್ಯಾಲೆಂಟ್ ಅಂತ ಬರುತ್ತೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಈ ಜಾಬಲ್ಲಿ, ನೀಡ್ ಇದೆ, ಎಲ್ಲರೂ ಅಪ್ಲೈ ಮಾಡಿ ಜಾಬ್. ಇವಾಗ ಇನ್ನೊಂದು ಕಂಪ್ನಿ ಬಂದುಬಿಟ್ಟು ಅಮೆಝಾನ್ ಅವ್ರನ್ನು ಡೇಟಾ ಎಂಟ್ರಿ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಬಟ್ ನೇಮ್ ಬೇರೆ, ಬಟ್ ಡೇಟಾ ಎಂಟ್ರಿ ರೋಲ್ನೇ ನಾವು ಮಾಡೋದು ಈ ಜಾಬಲ್ಲಿ. ಇದು ರಿಕ್ವೈರ್ಮೆಂಟು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ಇದು ಇವಾಗ ಜಸ್ಟ್ 12 hours ಆಗಿದೆ. ಬರೀ 11 ಮೆಂಬರ್ಸ್ ಅಷ್ಟೇ ಅಪ್ಲೈ ಮಾಡಿದ್ದಾರೆ. ಇಂಟ್ರೆಸ್ಟ್ ಇರೋರು, ನೀಡ್ ಇರೋರು ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಪ್ಲೀಸ್ ಎಲ್ಲರೂ ಅಪ್ಲೈ ಮಾಡಿ. ಅದು ಟೆಸ್ಟ್ ಬರುತ್ತೋ ಬಿಡುತ್ತೋ ಸೆಕೆಂಡರಿ, ಅಪ್ಲೈ ಮಾಡೋದು ಫಸ್ಟು. ಏಕೆಂದರೆ ಬರೀ 11 ಮೆಂಬರ್ಸ್ ಅಷ್ಟೇ ಅಪ್ಲೈ ಮಾಡಿರೋದು ಈ ಜಾಬ್ಗೆ. ಸೊ ಸಿಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ, ನೋಡ್ಕೊಂಡು ಅಪ್ಲೈ ಮಾಡಿ. ಇದು ಅಮೆಝಾನು ITS ಲಾಜಿಸ್ಟಿಕ್ ಕೋಡ್ ಟು IT ಸರ್ವಿಸ್, ಅಂದರೆ IT ಅಂಡರಲ್ಲೇ ಬರುತ್ತೆ. ಇದು ಫುಲ್ ಟೈಮ್ ಬ್ಯಾಂಗ್ಳೂರ್ ಲೊಕೇಶನ್ಗೆ ಹೈಯರ್ ಮಾಡೋದು ಇವರು. ಇದು ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ಜಾಬ್ದು ಕಸ್ಟಮರ್ ಫೋಕಸ್ಡ್ ಆ್ಯಂಡ್ ಮೋಟಿವೇಟೆಡ್ ಬೈ ಟೀಮ್ ಸಕ್ಸಸ್, ಅಂದರೆ ಟೀಮ್ ಜೊತೆ ವರ್ಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಯು ವಿಲ್ ಬಿ innovative, energetic and able to adapt a new process and procedure quickly while dealing with a high volume of request ಅಂತ. ಅಂದರೆ ಹೊಸದು ಬೇಗ ಕಲಿಬೇಕು, ಬೇಗ ಕಲಿತೋದನ್ನ ನಾವು ಅಡಾಪ್ಟ್ ಮಾಡ್ಕೋಬೇಕು ಜಾಬಲ್ಲಿ ಅಂತ ಹೇಳ್ತಿದ್ದಾರೆ. ಮತ್ತು ಇನ್ನೇನು SOPs ಇರುತ್ತೆ ಅವ್ರದ್ದು ಪ್ರೊಸೀಜರ್, ಸ್ಟ್ಯಾಂಡರ್ಡ್ ಪ್ರೊಸೀಜರ್, ಅದನ್ನ ಫಾಲೋ ಮಾಡೋ ಥರ ಇರಬೇಕು ಈ ರೋಲ್ಸ್ದು. ಇಂದ ಕಂಪ್ಲೀಟ್ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಇಲ್ಲಿ ಲಾಜಿಸ್ಟಿಕ್ಸ್ ಗೊತ್ತಲ್ಲ, IT ಅಸೆಟ್ಗಳು ಅಂದರೆ ಆಕ್ಸೆಸರೀಸ್ಗಳು ಏನೇನಾದ್ರು ಸೇಲ್ ಆಗ್ತಿರುತ್ತಲ್ಲ ಅದನ್ನೆಲ್ಲ ನಾವು ಶಿಪ್ಮೆಂಟ್ ಎಲ್ಲ ಕರೆಕ್ಟಾಗಿ ಆಗ್ತಿದೆ, ಟ್ರಾನ್ಸಾಕ್ಷನ್ ಎಲ್ಲ ಕರೆಕ್ಟಾಗಿ ಆಯ್ತೈತೆ ಅಂತ ನೋಡ್ಕೋಬೇಕು. ಮೇಂಟೈನ್ ದ ಸ್ಟಾಕ್ ಇನ್ವೆಂಟರಿ ಥ್ರೋ ಇನ್ ದ ಸಿಸ್ಟಮ್ ಅಂತಂದರೆ ಡೇಟಾ ಎಂಟ್ರಿ ಮಾಡಿರ್ತೀವಲ್ಲ, ಸೊ ಸಿಸ್ಟಮಲ್ಲಿ ಪ್ರಾಡಕ್ಟ್ ಇದೆನಾ, ಖಾಲಿ ಆಯ್ತಾ ಅಂತ ಎಲ್ಲ ಚೆಕ್ ಮಾಡ್ತಾ ಇರಬೇಕು. ಕೋಆರ್ಡಿನೇಟ್ ಆ್ಯಂಡ್ ಸ್ಕೆಡ್ಯೂಲ್ ಇನ್ಬೌಂಡ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಮೆಟೀರಿಯಲ್ಸ್ ಅಂತಂದರೆ ಅವ್ರ ಕಂಪ್ನಿಲಿ ಏನಾರ ಗೂಡ್ಸು ಅಂದರೆ ಸೇಲ್ಸ್ ಮ್ಯಾನ್ಗಳ ಹತ್ರ ಕಾಲ್ದೆಲ್ಲ ಸ್ಕೆಡ್ಯೂಲ್ ಮಾಡಿ ಎಲ್ಲ ಪ್ರಾಡಕ್ಟ್ ಎಲ್ಲ ಸರಿಯಾಗೈತಾ ಅಂತ ಎಲ್ಲ ಚೆಕ್ ಮಾಡಬೇಕು. ಮತ್ತು ಮ್ಯಾನೇಜ್ ಆಲ್ ಆಸ್ಪೆಕ್ಟ್ ಆಫ್ ಲಾಜಿಸ್ಟಿಕ್ ಫ್ರಮ್ ಅ ಪಿಕಪ್ ಅಸೈನ್ಮೆಂಟ್ ಇನೋವೇಟಿವ್ ವೆರಿಫಿಕೇಷನ್ ಆಫ್ ಲಾಜಿಸ್ಟಿಕ್ ವೆಂಡರ್, ಅಂದರೆ ಯಾರಿಗೆ ಬಂದಿದೆ ಆರ್ಡರ್ ಬಂದಿದೆ, ಯಾರ ಕಡೆಯಿಂದ ಯಾರು ಪಿಕಪ್ ಮಾಡಿದ್ದಾರೆ ಅಂತ ಪ್ರತಿಯೊಂದೂ ನಾವು ಅದು ಆಕ್ಸೆಸರೀಸ್ದು ಎಲ್ಲ ಮೇಂಟೈನ್ ಮಾಡಬೇಕು ಡೇಟಾನ. ಹೈ ಲೆವೆಲ್ ಆಫ್ ಕಸ್ಟಮರ್ ಓರಿಯಂಟೇಷನ್, ವಿ ಆಫ್ ಡೈಲಿ ಇಂಟರಾಕ್ಷನ್ ವಿತ್ ಇಂಟರ್ನಲ್ ಅಮೆಝಾನ್ ಎಂಪ್ಲಾಯ್ ಫಾರ್ ರೆಸಿಪ್ಟ್ ಆಫ್ ITSS ಅಂತ. ಅಂದರೆ ಡೈಲಿ ಎಷ್ಟು ಸೇಲ್ ಆಗಿದೆ, ಅಂದರೆ ಸೇಲ್ಸ್ ಟೀಮ್ ಅವರು, ಪ್ರೊಡಕ್ಷನ್ ಟೀಮ್ ಅವರು ಎಷ್ಟು ಪ್ರಾಡಕ್ಟ್ ಆಗಿದೆ ಅದೆಲ್ಲ ನಾವು ಅಂದರೆ ರೆಸಿಪ್ಟ್ ಇಸ್ಕೋಬೇಕು. ಅದನ್ನೆಲ್ಲ ನಾವು ಡೇಟಾ ಎಂಟ್ರಿ ಮಾಡೋಕ್ಕೆ ರೆಸಿಪ್ಟ್ ಇಸ್ಕೋಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಡೆವಲಪ್ ಎಫಿಷಿಯಂಟಿ ಆ್ಯಂಡ್ ಅಕ್ಯುರೇಟ್ ಪ್ರೋಸೆಸ್ ಮೆಟ್ರಿಕ್ಸ್ ಫಾರ್ ಮಾನಿಟರಿಂಗ್ ದ ರಿಪೋರ್ಟಿಂಗ್ ಪರ್ಫಾರ್ಮೆನ್ಸ್ ಲಾಜಿಸ್ಟಿಕ್. ಅಂದರೆ ಇದರಿಂದ ಏನಕ್ಕೆ ಅಪಾಯ ಅಂದರೆ ಡೇಟಾ ಎಂಟ್ರಿ ಮಾಡ್ತಾ ಇರೋದು ಅವ್ರಿಗೆ ಕ್ಲಿಯರ್ ಕಟ್ ಗೊತ್ತಾಗಬೇಕು, ಯಾವ್ಯಾವ ಪ್ರಾಡಕ್ಟ್ ಜಾಸ್ತಿ ಹೋಗ್ತಾ ಇದೆ, ಯಾವ್ಯಾವ ಪ್ರಾಡಕ್ಟು ಕಮ್ಮಿ ಇದೆ, ಸೊ ಯಾವ ಪ್ರಾಡಕ್ಟ್ನ ಇನ್ಕ್ರೀಸ್ ಮಾಡಬೇಕು, ಔಟ್ ಆಫ್ ಸ್ಟಾಕ್ ಹೋಗಿರೋದು ಯಾವುದು, ಯಾವ ಬ್ರ್ಯಾಂಡು ಅಂತ ಎಲ್ಲ ಗೊತ್ತಾಗಬೇಕು. ಅದಕ್ಕೆ ನಾವು ಕರೆಕ್ಟಾಗಿ ಡೇಟಾ ಎಂಟ್ರಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಎಂಗೇಜ್ ವಿತ್ ವೆಂಡರ್ ಇನ್ ಡೀಟೇಲ್ ಆ್ಯಂಡ್ ಆನ್ ಅಪ್ರೋಚ್ ಸಪೋರ್ಟ್ ಟೈಮ್ಲಿ ಕಮ್ಯುನಿಕೇಷನ್ ಆಫ್ ಪರ್ಫಾರ್ಮೆನ್ಸ್, ಅಂದರೆ ಯಾವ ಥರ ಡೇಟಾ ಎಂಟ್ರಿ ಜೊತೆ ಯಾವ ಥರ ವರ್ಕ್ ಆಗಿದೆ, ಕಸ್ಟಮರ್ಸ್ ಜೊತೆನೂ ನಾವು ಮಾತಾಡಬೇಕಾಗಿರುತ್ತೆ ಈ ಜಾಬಲ್ಲಿ. ಬೇಸಿಕ್ ಕ್ವಾಲಿಫಿಕೇಷನ್ನು ಮತ್ತು ಸ್ಕಿಲ್ಸ್ ಏನು ಬೇಕಪ್ಪ ಈ ಜಾಬ್ಗೆ ಅಂದರೆ ಡಿಪ್ಲೊಮಾ ಹೋಲ್ಡರ್ ವಿತ್ ಎಕ್ಸಲೆಂಟ್ ಡೇಟಾ ಆರ್ಡರ್ ಎಂಟ್ರಿ ಸ್ಕಿಲ್ಸ್ ಇರಬೇಕಂತೆ. ಅಂದರೆ ಡಿಪ್ಲೊಮೊ ಆಗಿದ್ದವರು ಅಪ್ಲೈ ಮಾಡ್ಬೋದು, ಅಂದರೆ ಡಿಗ್ರಿ ಡಿಪ್ಲೊಮೊ PU ಆದವರು ಮಾಡ್ಬೋದು ಅನಿಸುತ್ತೆ ಜಾಬ್ಗೆ. ಮತ್ತು ಡೇಟಾ ಎಂಟ್ರಿ ಸ್ಕಿಲ್ಸು, ಗುಡ್ MS ಆಫೀಸ್ ಸ್ಕಿಲ್ಸ್, ಎಕ್ಸೆಲ್, ಔಟ್ಲುಕ್ ಚೆನ್ನಾಗಿರಬೇಕು. ಅಂದರೆ ಎಕ್ಸೆಲ್ ಸ್ಕಿಲ್ ಅಂದರೆ ಡೇಟಾ ಎಂಟ್ರಿ ಮಾಡೋದು ಎಕ್ಸೆಲಲ್ಲಿ ಅಲ್ವಾ, ಸೊ ಎಕ್ಸೆಲ್ ಸ್ಕಿಲ್ ಚೆನ್ನಾಗಿರಬೇಕು. ಮತ್ತು ಔಟ್ಲುಕ್ ಮೇಲ್ ಮಾಡೋಕ್ಕೆ ಚೆನ್ನಾಗಿ ಬರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಪ್ರೊಫಿಷಿಯಂಟ್ ಇನ್ MS ಆಫೀಸ್ ಸೂಟ್ ಎಸ್ಪೆಷಲಿ ವರ್ಡು, ಎಕ್ಸೆಲ್ ಎಲ್ಲ ಗೊತ್ತಿರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಬೇಸಿಕ್ ಇಂಗ್ಲೀಷ್ ಕಮ್ಯುನಿಕೇಷನ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಇಸ್ ಡಿಸೈಡ್, ಅಂದರೆ ಫ್ಲೂಯೆನ್ಸಿ ಇಂಗ್ಲೀಷ್ ಏನು ಬೇಕಾಗಿಲ್ಲ, ಇಲ್ಲಿ ಬೇಸಿಕ್ ಇಂಗ್ಲೀಷ್ ಕಮ್ಯುನಿಕೇಷನ್ಸ್ ಇದ್ದರೆ ಸಾಕು ಅಂತ ಹೇಳಿದ್ದಾರೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ನಿಜ ಎಲಿಜಿಬಲ್ ಇದ್ದರೆ ಎಲ್ಲರೂ ಅಪ್ಲೈ ಮಾಡಿ ಜಾಬ್ಗೆ.
ಮತ್ತು ಎಕ್ಸ್ಪೀರಿಯನ್ಸ್ ಇನ್ ಮ್ಯಾನೇಜಿಂಗ್ ಅಸೆಟ್ ಇನ್ವೆಂಟರೀಸ್ ಲಾಜಿಸ್ಟಿಕ್ ರಿಲೇಟೆಡ್ ಟಾಸ್ಕ್ ಏನಾದ್ರು ಗೊತ್ತಿದೆ, ಡೇಟಾ ಎಂಟ್ರಿ ಮಾಡ್ತಿದ್ರೆ ಇದೊಂದು ಬೆನಿಫಿಟ್ ಕೂಡ ಹೌದು. ಇದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಲೊಕೇಶನ್ಗೆ ಹೈಯರ್ ಮಾಡ್ತಿರೋದು. ಸೊ ಪ್ರಿಫರ್ಡ್ ಕ್ವಾಲಿಫಿಕೇಷನ್ ಅಂತಂದರೆ ಇ ಕಾಮರ್ಸ್ ಮತ್ತು ಕೊರಿಯರ್ ಇಂಡಸ್ಟ್ರಿಯಲ್ಲಿ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೆ ಅವ್ರನ್ನ ತಗೋತೀವಿ ಅಂತ ಹೇಳ್ತಿದ್ದಾರೆ. ಈಗ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡೋಣ. ಸೊ ಸೆಕೆಂಡ್ ಜಾಬ್ ಬಂದ್ಬಿಟ್ಟು ಅಮೆಝಾನ್ ಅವರಿಂದ ITS ಲಾಜಿಸ್ಟಿಕ್ ಕೋಡ್ ಟು IT ಸರ್ವಿಸ್ ಅಂತ ಇದೆ. ಸೊ ಇಲ್ಲಿ ನೋಡೋದಾದರೆ ಇಲ್ಲಿ ಅಪ್ಲೈ ಕ್ಲಿಕ್ ಮಾಡೋಣ. ಇಲ್ಲಿ ಬ್ಯಾಂಗ್ಳೂರ್ ಲೊಕೇಶನ್ ಇಟ್ಟಿರೋದು ಆಪ್ರೇಷನ್ ಟೀಮ್ಗೆ. ಸೊ ಅಪ್ಲೈ ನಾವು ಕೊಡೋಣ. ಇಲ್ಲಿ ಲಾಗಿನ್ ವಿತ್ ಗೂಗಲ್ ಅಥವಾ ನಿಮ್ದು ಆಲ್ರೆಡಿ ಅಕೌಂಟ್ ಇದ್ದರೆ ನೀವು ಯೂಸರ್ನ ಅಕೌಂಟ್ ಹಾಕ್ಬಿಟ್ಟು ಕ್ರಿಯೇಟ್ ಮಾಡ್ಕೋಬೋದು, ಲಾಗಿನ್ ಆಗ್ಬೋದು. ನಾನು ಗೂಗಲ್ ವಿತ್ ಕೊಡ್ತೀನಿ, ಯಾಕೆಂದರೆ ಅದೇ ಈಸಿ ವೇ. ಸೊ ಇಲ್ಲಿ ಬೇಕಾದ್ರೆ ನಿಮ್ಮದು ಫೋನ್ ನಂಬರ್ನ ಕೊಟ್ಬಿಟ್ಟು ಎನೇಬಲ್ SMS ಅಂತ ಕೊಡ್ಬೋದು. ಸೊ ಇಲ್ಲಿ ವೆರಿಫೈಡ್ ಅಂತ ಇರುತ್ತೆ, ಕೆಳಗಡೆ ಕ್ಲಿಕ್ ಮಾಡಿ ವೆರಿಫೈ ಆಗುತ್ತೆ ನಿಮ್ಮ ಫೋನ್ ನಂಬರು. ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂದರೆ ಸ್ಕಿಪ್ ಆ್ಯಂಡ್ ಕಂಟಿನ್ಯೂ ಕೊಡ್ಬೋದು. ಇಲ್ಲಿ ನಮ್ಮ ಎಜುಕೇಷನ್ ಬಗ್ಗೆ ಕೇಳ್ತಿದ್ದಾರೆ. ಎಜುಕೇಷನ್ ಲೆವೆಲ್ ಏನು, ಯಾವ ಸ್ಕೂಲು, ಮತ್ತು ಏನು ಏರಿಯಾ, ಕರೆಂಟ್ಲಿ ಸ್ಟೂಡೆಂಟ್ ಅಥವಾ ಎಷ್ಟು ಇಯರ್ ಎಕ್ಸ್ಪೀರಿಯೆನ್ಸ್ ಇದೆ ಅಂತೆಲ್ಲ ಕೇಳ್ತಿದ್ದಾರೆ. ಸೊ ಅದನ್ನೆಲ್ಲ ಹಾಕ್ಕೊಂಡು ಯು ಹ್ಯಾವ್ ಎನಿ ರಿಲೆವೆಂಟ್ ಇಂಟರ್ನ್ಶಿಪ್ ಎಕ್ಸ್ಪೀರಿಯೆನ್ಸ್ ಅಂತ ಇದ್ದರೆ ಇದೆ ಅಂತ ಹಾಕ್ಕೊಳ್ಳಿ, ಇಲ್ಲ ಅಂತ ಸ್ಕಿಪ್ ಮಾಡಿಕೊಂಡು ಕಂಟಿನ್ಯೂ ಕೊಡಿ. ಇಲ್ಲಿ ನಮ್ಮದು ನೇಮು, ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ಕೊಟ್ಬಿಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡೋಣ. ನೆಕ್ಸ್ಟು ಜನರಲ್ ಕ್ವಶನ್ಸು. ಆರ್ ಯು ವಿಲ್ಲಿಂಗ್ ಟು ರಿಲೋಕೇಟ್ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ಪ್ರಿಫರ್ಡ್ ವರ್ಕ್ ಲೊಕೇಶನ್ ಯಾವುದು ಅಂತ ಕೇಳ್ತಿದ್ದಾರೆ, ಬ್ಯಾಂಗ್ಳೂರನ್ನೇ ಕ್ಲಿಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಈ ರೋಲ್ನ ಎಲ್ಲಿಂದ ನೋಡಿದ್ರಿ, ಹೆಂಗೆ ಗೊತ್ತಾಯಿತು ನಿಮಗೆ ಅಂತ ಕೇಳ್ತಿದ್ದಾರೆ. ಸೋಷಿಯಲ್ ಮೀಡಿಯಾ ಅಂದ್ಬಿಟ್ಟು ಅದರ್ ಅಂತ ಹಾಕ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಕೊಡಿ. ಮತ್ತು ಇಲ್ಲಿ ವರ್ಕ್ ಎಲಿಜಿಬಿಲಿಟಿ ಕೇಳಿದ್ದಾರೆ. ನೀವೇನೋ ಪ್ರೀವಿಯಸ್ ಅಮೆಝಾನಲ್ಲಿ ವರ್ಕ್ ಮಾಡಿದ್ದೀರಾ, ಅಮೆಝಾನಲ್ಲಿ ವರ್ಕ್ ಮಾಡೋರು ಯಾರು ಗೊತ್ತಾ, ನಿಮಗೇನೋ ಇದೆ ಇಂಡಿಯಾದಲ್ಲೇ ವರ್ಕ್ ಮಾಡ್ತಾಯಿದ್ದೀರಾ ಅಂದರೆ ಇಂಡಿಯಾದಲ್ಲೇ ಇದ್ದೀರಾ ಅಂತ ಕೇಳಿದ್ದಾರೆ. ಅದಕ್ಕೆಲ್ಲ ಹಾಕ್ಕೊಳ್ಳಿ. ಯಾವ ಸಿಟಿಸನ್ಶಿಪ್ ಅಂತೆಲ್ಲ ಹಾಕ್ಕೊಂಡು ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡೋಣ. ನೆಕ್ಸ್ಟು ನಮ್ಮದೆಲ್ಲ ವಾಲಂಟರಿ ಅದೆಲ್ಲ ಹಾಕ್ಬಿಟ್ಟು ರೆಸ್ಯೂಮನ್ನ ಅಟ್ಯಾಚ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಕೊಡೋಣ. ಸೊ ಈಗ ಅಪ್ಲಿಕೇಶನ್ ಸೆಂಡ್ ಆಗಿದೆ. ಇಂಟರ್ವ್ಯೂ ಪ್ರೊಸೆಸ್ ಯು ವಾಂಟ್ ಟು ಮೇಕ್ ಶ್ಯೂರ್ ಪ್ರಿಪೇರ್ ವೆನ್ ಇಟ್ ಇಸ್ ಟೈಮ್ ಅಂತ ಅಂದರೆ ಕಂಪ್ಲೀಟ್ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ನಮ್ಮದೇನೋ ಸೆಲೆಕ್ಟ್ ಆದರೆ ಇವ್ರ ಕಡೆಯಿಂದ ಫಾಲೋ ಅಪ್ ಮೇಲ್ ಬರುತ್ತಂತೆ. ಸೊ ಎಲ್ಲರೂ ಅಪ್ಲೈ ಮಾಡಿ ಜಾಬ್ಗೆ. ನೋಡೋಣ ಇದು ಆಗುತ್ತೋ ಆಗಲ್ವೋ ಸೆಕೆಂಡರಿ, ಬಟ್ ಇಂಟ್ರೆಸ್ಟ್ ಇರೋರು. ಮತ್ತು ನಾನು 2 ಜಾಬ್ ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆ, ಎಲಿಜಿಬಲ್ ಇದ್ದೀರಾ, ಎಲ್ಲರೂ ಅಪ್ಲೈ ಮಾಡಿ. ಇದೊಂದು ಗುಡ್ ಆಪರ್ಚುನಿಟಿ ಆ್ಯಕ್ಚುಲಿ. ಯಾರ್ಯಾರು ಡೇಟಾ ಎಂಟ್ರಿ ರೋಲ್ಗೆ ಹುಡುಕ್ತಿದ್ದೀರಾ, ಅದು ಅಮೆಝಾನ್ ಅವರು ಡೇಟಾ ಎಂಟ್ರಿ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ. ಮೇಲ್ ಕೂಡ ಬರುತ್ತೆ, ಇಮಿಡಿಯೇಟಾಗಿ ಚೆಕ್ ಮಾಡ್ತಾಯಿರಿ ಮತ್ತು ಫಾಲೋ ಅಪ್ ಮಾಡ್ತಾಯಿರಿ. ಮತ್ತು ಸ್ಕಿಲ್ಸ್ನ ರಿಕ್ವೈರ್ಮೆಂಟ್ನ ಕೇಳಿಸ್ಕೊಂಡು ಫಸ್ಟು ರೆಸ್ಯೂಮೆನ ಅಪ್ಡೇಟ್ ಮಾಡ್ಕೊಂಡು ಆಮೇಲೆ ಅಪ್ಲೈ ಮಾಡಿ. ಇವಾಗ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನು ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ ನಮ್ಮ ರೆಸ್ಯೂಮೆ ಯಾವ ಥರ ಇರಬೇಕು. ಎಕ್ಸೆಲ್ ಅಂತ ಅಂದರೆ ಬರೀ ಎಕ್ಸೆಲ್ ಅಂತ ಹಾಕ್ಬಾರ್ದು. ನಮಗೆ ಎಕ್ಸೆಲಲ್ಲಿ ಏನೇನು ಬರುತ್ತೆ ಅದನ್ನ ನಾವು ಮಾಡಿ ಹಾಕಬೇಕು. ಅಂದರೆ ಇವಾಗ ಎಕ್ಸೆಲಲ್ಲಿ VBA ಅಂದರೆ ಕ್ಯಾಲ್ಕುಲೇಷನ್ಸ್ ಎಲ್ಲ ಇರುತ್ತೆ, ಅದನ್ನ ಸ್ವಲ್ಪ ಡೀಟೇಲಾಗಿ ದಿಸ್ ಪಾರ್ಟ್ ಬರುತ್ತೆ, ಈ ಪಾರ್ಟ್ ಬರುತ್ತೆ ಅಂತ ಹಾಕಿ, ಮತ್ತು ಯಾವ್ದಾರ ಒಂದು ಪ್ರಾಜೆಕ್ಟ್ ಮಾಡಿದರೆ ಹಾಕಿ ಈ ಥರ ಮಾಡಿ ಅಪ್ಡೇಟ್ ಮಾಡ್ತಾಯಿರಿ. ರಿಕ್ವೈರ್ಮೆಂಟ್ ತಕ್ಕನಾಗಿ ನಿಜ ಜಾಬ್ ಆಗೇ ಆಗುತ್ತೆ ಎಲ್ರಿಗೂ. ಮತ್ತು ಎಲ್ರಿಗೂ ಆಲ್ ದ ಬೆಸ್ಟ್. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್.